ನಮಸ್ಕಾರ ವೀಕ್ಷಕರೇ, ಸ್ಟಾರ್ಟಪ್ 29 ಭಾರತೀಯ ಚಾನಲ್ಗೆ ಸ್ವಾಗತ. ಇದು ಮೈಸೂರು ರಿಂಗ್ ರೋಡು. ರೈಟ್ ಸೈಡ್ ತೊಗೊಂಡ್ರೆ ಶ್ರೀರಾಮ್ಪುರ, ಸ್ಟ್ರೈಟ್ ಅವರೇ ಮಡಿಕೇರಿ, ಲೆಫ್ಟ್ ಸೈಡ್ ತೊಗೊಂಡ್ರೆ HD ಕೋಟೆ. ಸೊ ಇಲ್ಲಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಭವನಕ್ಕೆ ಕೇವಲ 6-7 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸರ್ ನಮಸ್ಕಾರ. ಸರ್ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಹೋಗ್ಬೇಕಾಯ್ತು. ಹಾಂ ಹೌದಾ? ಸರ್ ನಿಮ್ದು ಯಾವ ಊರು? ದೂರ? ಪರವಾಗಿಲ್ಲ ಹೇಳಿ ಸರ್. ನಮ್ಮೂರು ದೂರ ಸರ್. ದೂರನಾ? ಊರ ಹೆಸರೇ ದೂರನಾ? ಭಾಳ ಹಳ್ಳಿ ಹಾಸ್ಯ ಸನ್ನಿವೇಶಗಳು ನಾವು ನೋಡ್ತಾ ಇರ್ತೀವಿ. ದೂರ ಅನ್ನೋ ಹೆಸರು ನಾವು ಕೇಳಿರ್ತೀವಿ ನೋಡಿ. ಇದು ಉದ್ಬೂರು ಹತ್ರ ಇದೆ. ಸೊ ಅದು ಉದ್ಬೂರು ಗೇಟ್. ಇದು ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆ. ಇದು ಉದ್ಬೂರು ಗೇಟು, ಆದರೆ ಸ್ಮಾರಕ ಇರೋದು ಹಾಲಾಳು ಗ್ರಾಮದಲ್ಲಿ ನೋಡಿ. ಇಲ್ಲಿ ನಾವು ಮೇನ್ ರೋಡ್ ಪಕ್ಕದಲ್ಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆ ಅಂತ ಬೋರ್ಡ್ ಕೂಡ ಇದೆ. ಇದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇದೆ. ವಾರ್ತಾ ಇಲಾಖೆ ಇದನ್ನು ನೋಡ್ಕೊತಾ ಇದೆ. ಸತತ 12 ವರ್ಷಗಳ ಹೋರಾಟದ ಫಲವಾಗಿ ಮೈಸೂರಿನಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಸಿದ್ಧವಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಜನವರಿ 29, 2023ರಂದು ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿಯವರು ಇದನ್ನು ಉದ್ಘಾಟನೆ ಮಾಡಿದರು. ಡಾಕ್ಟರ್ ವಿಷ್ಣುವರ್ಧನ್ ಅವರ 15ನೇ ವರ್ಷದ ಪುಣ್ಯ ಸ್ಮರಣೆಗಾಗಿ ಅಭಿಮಾನಿಗಳಲ್ಲಲ್ಲಿ ಕಟೌಟ್ಗಳನ್ನು ಹಾಕಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿಯಾಯಿತು. 15 ವರ್ಷಗಳಾದರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೇಲಿನ ಅಭಿಮಾನ ಯಾವತ್ತೂ ಕಡಿಮೆ ಆಗಿಲ್ಲ, ಯಾವತ್ತೂ ಕಡಿಮೆ ಆಗೋದು ಇಲ್ಲ. ಹಾಗೆ ಇಲ್ಲಿ ಪ್ರತಿದಿನ ಎಂಟ್ರಿ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಹಾಗೂ ಯಾವುದೇ ರೀತಿಯ ಇಲ್ಲಿ ಎಂಟ್ರಿ ಫೀಸ್ ಏನಿಲ್ಲ, ಆರಾಮಾಗಿ ಬರ್ಬೋದು. ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಭವನಕ್ಕೆ ಪ್ರತಿ ವಾರ ಇಲ್ಲಿ ರಕ್ತದಾನ ಶಿಬಿರಗಳೆಲ್ಲ ನಡೀತಾ ಇರುತ್ತೆ. ಅಭಿಮಾನಿಗಳು ಬಂದು ರಕ್ತದಾನ ಮಾಡಿ ಹೋಗ್ತಾರೆ. ಯಾಕೆಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೆಚ್ಚಾಗಿ ರಕ್ತದಾನದ ಶಿಬಿರಗಳಿಗೆ ಹೋಗ್ತಾಯಿದ್ರು, ರಕ್ತದಾನದ ಪ್ರೋತ್ಸಾಹವನ್ನು ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಎಲ್ಲರೂ ನೆನೆಸ್ಕೊತಾರೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಮೈಸೂರಿನಲ್ಲಿರ್ತಕ್ಕಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದಿದ್ದೀವಿ. ಬನ್ನಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡೋಣ. 2023ರಲ್ಲಿ ಇದು ಓಪನ್ ಆಯಿತು. ಬನ್ನಿ ನೋಡೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವರ 15 ವರ್ಷದ ಪುಣ್ಯಸ್ಮರಣೆಯನ್ನು ಅಭಿಮಾನಿಗಳು ಕಟೌಟ್ ಹಾಕೋದ್ರ ಮುಖಾಂತರ ತೋರಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ. ಬನ್ನಿ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದಿದ್ದೀವಿ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಚಿಕ್ಕಣ್ಣ ಅಂತ ಸರ್. ಹೌದಾ? ತುಂಬ ಚೆನ್ನಾಗಿದೆ. ನೀವು ಯಾವಾಗಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಾ? ನಾವು ಈಗ ಹೆಚ್ಚು ಕಮ್ಮಿ SR ಬೊಮ್ಮಾಯಿ ಫೀಲ್ಡಲ್ಲಿ, ಬಸವರಾಜ ಬೊಮ್ಮಾಯಿ ಫೀಲ್ಡಲ್ಲಿ ಇದು ಓಪನ್ ಆಯಿತು ಸರ್. ಹೌದಾ? 2023ರಲ್ಲಿ? ಹಾಂ, ಅಲ್ಲಿಂದ ಸರ್ ಈಗ ದೂರ ಗೇಟ್ ಇರೋದು HD ಕೋಟೆ ರೋಡು. HD ಕೋಟೆ ಅಲ್ಲಿ ನಮ್ಮ ಸ್ಮಾರಕದ್ದು ಬೋರ್ಡ್ ಐತೆ. ಹಾಂ 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 ಹೌದು, ಸ್ಮಾರಕ ಭವನ ಅಂತ. ಅಲ್ಲಿಂದ ಬಂದ್ರೆ ಸಹ ಹೊರಗಡೆ ಬಂದು ಸ್ಟಾರ್ಟಿಂಗ್ ಅವರು ಕಾಣದೆ ಅವರು ಸ್ಥಾಪನೆ ಮಾಡಿರೋ ಶಿಲೆ. ಹೌದು. ಆ ಶಿಲೆ ಬಿಟ್ಟು ಸಹ ಮತ್ತೆ ಅವ್ರು ಬಳೆ ಹಾಕಿರ್ತಿದ್ರಲ್ಲ ಸರ್, ಕೈ ಆ ಥರ. ಅದಕ್ಕೋಸ್ಕರ ಬಳೆನೇ ಇಟ್ಟು ಅದ್ರದ್ದು ಒಂದು ನೆನಪಿಗೋಸ್ಕರ ಬಳೆ ಒಳಗೆ ಕಾಣಂಗ ಅವ್ರು ಸ್ಥಾಪನೆ ಮಾಡಿದ್ರು. ಹೌದು ಹೌದು ಹೌದು. ಆಮೇಲೆ ಸಹ ನಾವು ಡೋರ್ ಓಪನ್ ಮಾಡ್ತಿದ್ದಂಗೆ ಕಾಣೋದೇ ಅವರು ಆ ಶಿಲೆ ಮತ್ತು ಅವ್ರ ಬಳೆನೇ ಕಾಣೋದು. ಡೋರ್ ಓಪನ್ ಮಾಡ್ತಿದ್ದಂಗೆ. ಓಕೆ ಓಕೆ. ಮತ್ತು ಅಲ್ಲಿಂದ ಹಿಂಗೆ ಎಡಕ್ಕೆ ಬಂದ್ರೆ ಸಹ ಅವ್ರ ಫೋಟೋಗಳು ಇದೆ. ಆ ಫೋಟೋಗಳು, ಆ ಪಿಕ್ಚರ್ಸ್ ಎಲ್ಲ ಇದೆ ಸರ್. ರೌಂಡ್ ಬಂದು ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಒಂದು ರೌಂಡ್ ಬಂದು ಮತ್ತೆ ಒಳಗಡೆ ಪಾಂಟ್ ಇದೆ ಸರ್. ಅವ್ರ ಮುಂದೆ, ಅವ್ರ ಶಿಲೆ ಮುಂದೆ ಪಾಂಟ್ ಇದೆ. ಹೌದು. ಆ ಪಾಂಟಲ್ಲಿ ಎಲ್ಲ ಒಂದು ತವರೆಗೆ ಎಲ್ಲ ಇದೆ ಸರ್. ಅವ್ರ ಕಡಗ ಬಳೆ ಇದೆ. ಹೌದು ಹೌದು. ಇದು ಬಿಟ್ಟರೆ ಸರ್ ಮತ್ತೆ ಹಿಂಗೆ ಆಡಿಟೋರಿಯಂಗೆ ಅಂತ ದಾರಿ ಇದೆ. ಹೌದಾ? ಅಲ್ಲಿ ಹೋದ್ರೆ ಸರ್ ಅದೇ ಓಪನ್ ಆಯ್ತು. ಕಾರ್ ಇದೆ, ಓಡಿಸುತ್ತಂಥ ಕಾರು. ಹೌದಾ? ಹಾಂ, ಕಾರ್ ಇದೆ ಸರ್. ಆಮೇಲೆ ಆಡಿಟೋರಿಯಂ ಫಂಕ್ಷನ್ ಹಾಲ್. ಹೌದಾ? ಅಲ್ಲಿ ಫಂಕ್ಷನ್ ಹಾಲ್ ಅಂದ್ರೆ ಸರ್ ಹೆಚ್ಚು ಕಮ್ಮಿ ಒಂದು ಸ್ಟೇಜ್ ಹತ್ರ ಸರ್ ಇವತ್ತೇ 200-300 ಜನ ಕೂತ್ಕೋಬೋದು ಸ್ಟೇಜ್ ಹತ್ರ. ಹಾಲ್ ಅದು ಸ್ಟೇಜ್ ಮುಂದೆ. ಆಮೇಲೆ ಇನ್ನು ದೊಡ್ಡ ದೊಡ್ಡ ರೂಮ್ಗಳು ಅದಾವೆ ಸರ್. ಒಂದು 200-100 ಜನ ಕೂತ್ಕೊಳ್ಳೋ ರೂಮ್ಗಳಿದೆ ದೊಡ್ಡವು. ಒಂದು ಹಾಲ್ ಇದೆ ಸರ್. ಮತ್ತು ಹಿಂದ್ಗಡೆ 4 ರೂಮ್ ಇದೆ. ಸ್ಟೇಜ್ ಹಿಂದ್ಗಡೆ ಕೆಳಗೆರಡು ಮೇಲೆ 4 ರೂಮ್ ಇದೆ. ಸಕ್ಕದ ಮಾಡಿದ್ದಾರೆ. ಯಾರೋ ಸಕ್ಕತ್ ಡಿಸೈನ್ ಮಾಡಿದ್ದಾರೆ. ಸೂಪರ್ ಆಗಿದೆ.
ಇಲ್ಲೊಬ್ಬರು ವಿಷ್ಣುವರ್ಧನ್ ಅಭಿಮಾನಿಗಳಿದ್ದಾರೆ. ಸರ್ ನಮಸ್ಕಾರ ಸರ್. ನಾವು ವಿಷ್ಣುವರ್ಧನ್ ಅಭಿಮಾನಿಗಳು. ಅವಾಗ ಬರ್ತಾ ಇರ್ತೀವಿ ಇಲ್ಲಿ. ಚೆನ್ನಾಗಿದೆ, ಮಾಡ್ಬೋದು, ಬೇಜಾನಿದೆ ಮಾಡೋದು. ಒಂದು ಸ್ವಲ್ಪ ಈಗ ನಮ್ಮ ರಾಜ್ಯ ಸರ್ಕಾರ ಇನ್ನೂ ಚೆನ್ನಾಗಿ ಮಾಡಿಕೊಡ್ಬೇಕು. ಒಂದು ಸ್ವಲ್ಪ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಇದು ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಮಾಡೋದು ಇನ್ನೊಂದು ಬೇಜಾನಿದೆ. ಇದು ಅಂತ ಮೈಸೂರು ಅಂತೇ ಅಲ್ಲ, ಎಲ್ಲ ಕಡೆನೂ ಮಾಡ್ಬೇಕು, ಎಲ್ಲ ನಮ್ಮ ಜಿಲ್ಲೆಗಳಲ್ವಾ. ಓಕೆ. ಬರ್ತಾ ಇರ್ತೀರಾ? ಯಾವ ನಿಮ್ದೆಲ್ಲ? ಮೈಸೂರೇನಾ? ಓಕೆ ಬಾಯ್. ಎಲ್ಲ ನೋಡಿ. ಸುಮಾರು ಇಲ್ಲಿ 600 ಫೋಟೋ ಗ್ಯಾಲರಿಗಳನ್ನು ಮಾಡಿದ್ದಾರೆ. ಈ ಛಾಯಾಗ್ರಹಣ ಎಲ್ಲ ಮಾಡಿದವರು, ಫೋಟೋಗ್ರಫಿ ಮಾಡಿದವರು ವಿವೇಕ್ ಅಂತ. ಈ ಸ್ಮಾರಕ ಭವನ ಬಂದು ಡಿಸೈನರ್ ಯಾರು ಅಂತಂದರೆ M9 ಡಿಸೈನ್ ಸ್ಟುಡಿಯೋದವರು ಮಾಡಿದ್ದಾರೆ. ಅದರಲ್ಲಿ ವರ್ಕ್ ಮಾಡಿದಂತಹ ನಿಶ್ಚಲ್ ಅಭಯ್ ಕುಮಾರನ್ ಅವರು ಈ ಡಿಸೈನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ಭಾಳ ಖುಷಿ ಆಯಿತು. ಕನ್ನಡ ಸಿನಿಮಾ ನಾಗರಹಾವು ಚಿತ್ರದಿಂದ ಪ್ರಾರಂಭವಾದಂತಹ ಇವರ ಸಿನಿ ಜರ್ನಿ ಕೊನೆಗೆ ಆಪ್ತರಕ್ಷಕ ಅನ್ನುವಂತಹ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ. ಅದು ಅವರ 201ನೇ ಚಿತ್ರ. ಹಾಗೂ ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಟೋಟಲ್ ಆಗಿ 270 ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ನೋಡಿ, ನಾವು ಎಂಟ್ರಿ ಆದ ತಕ್ಷಣವೇ ಒಂದು ಸ್ಟೀಲ್ ಕಡಗ ಕಾಣುತ್ತೆ. ಸೊ ಆ ಕಡಗದ ಒಳಗಡೆಯಿಂದ ನಾವು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ನೋಡ್ಬೋದು. ಅಂದರೆ 1980ರಲ್ಲಿ ಸಿಂಹದ ಜೋಡಿ ಸಿನಿಮಾ ಚಿತ್ರೀಕರಣಕ್ಕಾಗಿ ಅವರು ಬೀದರ್ಗೆ ಹೋಗಿರ್ತಾರೆ. ಅಲ್ಲಿ ಗುರು ಒಬ್ಬರು ಅವ್ರಿಗೆ ಕಡಗವನ್ನು ಒಂದು ಕೊಟ್ಟಿರ್ತಾರೆ. ಸೊ ಆವಾಗಿಂದ ಪ್ರಾರಂಭ ಆಗುತ್ತೆ. ಅವರು ಕಡಗವನ್ನು ಧರಿಸಿದ ಮೊಟ್ಟ ಮೊದಲ ಚಿತ್ರ ಸಿಂಹದ ಜೋಡಿ. ಅಲ್ಲಿಂದ ಪ್ರಾರಂಭ ಆಗುತ್ತೆ. ಹಾಗೆ ಈ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥವರು ಅರುಣ್ ಯೋಗಿರಾಜ್ ಅವರು. ಅವರು ಯಾರು ಅಂತ ಗೊತ್ತಲ್ವ, ತುಂಬ ಫೇಮಸ್ಸು ವಾಸ್ತುಶಿಲ್ಪಿ. ನೋಡಿ, ಯಾವುದೇ ಶಿಲ್ಪಿ ಆದರೂ ಕೂಡ ಅವರು ಕೆತ್ತನೆ ಮಾಡಿದಂತಹ ಶಿಲ್ಪಕ್ಕೆ ಅವರು ಯಾವುದೇ ರೀತಿ ಹೆಸರನ್ನು ಹಾಕೋದಿಲ್ಲ. ಅಂದರೆ ಇಲ್ಲಿ ಅವರು ನಿಂತ್ಕೊಂಡಿದ್ದಂತಹ ಪೀಠದ ಮೇಲೆ ಅವರ ಹೆಸರನ್ನು ಹಾಕಿದ್ದಾರೆ. ವಾರ್ತಾ ಇಲಾಖೆ ಗೌರ್ಮೆಂಟ್ ಇಂದ ನಡೆಸ್ತಾರ ಸರ್. ಹೌದಾ? ಗೌರ್ಮೆಂಟ್ ಇಂದಲ್ಲ. ಇದಕ್ಕೊಬ್ರು ಸಹ MD ಒಬ್ರು ವಿಜಯನಾಥ್ ಸರ್ ಅಂತ ಒಬ್ರು ಇದ್ದಾರೆ. ಹೌದಾ? ಅವ್ರ ಕೆಳಗಡೆ ಒಬ್ರು ಸತೀಶ್ ಸರ್ ಅಂತ ಮ್ಯಾನೇಜರ್ ಇದ್ದಾರೆ ಸರ್. ಇದು ಕಂಠೀರ ಸ್ಟುಡಿಯೋ ಐತಲ್ಲ, ಅದು ಇದು ಎಲ್ಲ ಒಂದೇ ಸರ್. ಇದು ಒಂದೇ. ಹೌದಾ? ಗೌರ್ಮೆಂಟ್ ವಾರ್ತಾ ಇಲಾಖೆಯಿಂದ ನಡೆಸ್ತಾ ಇರೋದು ಸರ್. ಹೌದಾ? ಸೊ ಇದು ಕಲಾವಿದರುಗಳೆಲ್ಲ ಬರ್ತಾ ಇರ್ತಾರಲ್ಲಿ ಫಿಲಮ್ ಸುಮಾರು ಜನ ಬರ್ತಾರೆ ಸರ್. ಬರ್ತಾ ಇರ್ತಾರೆ. ಈ ಡಿಸೆಂಬರ್ 30ನೇ ತಾರೀಕಿಗೆಲ್ಲ ಬಂದಿದ್ದೀರಾ? ಜಾಸ್ತಿ ಸಖತ್ ಜನ ಬಂದ ಸರ್. ಡಿಸೆಂಬರ್ 30ನೇ ತಾರೀಕು. ಸೊ ಶನಿವಾರ ಭಾನುವಾರ ಎಲ್ಲ ತುಂಬಾ ಜನ ಇರ್ತಾರೆ. ಶನಿವಾರ ಭಾನುವಾರ ಬಾಳೆ ಜನ ಇರ್ತಾರೆ. ಇದ್ದಂತೆ ಸ್ವಲ್ಪ ಬರ್ತಾ ಇರ್ತಾರೆ ಸರ್. ಇನ್ನು ಆ ಕಡೆ ಛತ್ರಿಗಳದ ಮದುವೆ ಬಿಗಿದೆ ಆದ್ರೆ ಜನ ಬರ್ತಾರೆ. ಆ ಕಡೆ ಪಕ್ಕದಲ್ಲಿ ಆಡಿಟೋರಿಯಂ ಇದೆ, ಬಾಡಿಗೆ ಎಲ್ಲ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ಬಿಜಾಪುರ, ಗುಲ್ಬರ ಈ ಸೈಡ್ ಎಲ್ಲ ಅಭಿಮಾನಿಗಳು ಮೈಸೂರಿಗೆ ಬಂದವರು, ಹಿಂಗೆ ಟೂರ್ ಬಂದವರು ಈ ಕಡೆ ಬಂದವರು. ಆಯ್ತು ಸರ್, ನೋಡ್ಕೊಂಬನ್ನಿ ಸರ್. ಹಿಂದ್ಗಡೆ ಇದು ಮಾಡ್ಕೊಂಬನ್ನಿ. ಹಾಂ ಸರಿ ಸರ್, ಥ್ಯಾಂಕ್ ಯು. ಸೊ ವಿಷ್ಣುವರ್ಧನ್ ಅವರ ಸ್ಮಾರಕ ನಾವು ಒಳಗಡೆ ಎಂಟ್ರಿ ಆದಾಗ ನಮ್ಗೆ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ. ಸಖತ್ತಾಗಿದೆ, ಡಿಸೈನ್ ಎಲ್ಲ ಸೂಪರ್ ಆಗಿದೆ. ಸೊ ಆಡಿಟೋರಿಯಂಗೆ ದಾರಿ ಅಂತ ಇದೆ, ಬನ್ನಿ. ಸೊ ಇಲ್ಲೇನೆ ವಿಷ್ಣುವರ್ಧನ್ ಅವ್ರು ಓಡಿಸ್ತಾ ಇದ್ದಂಥ ಕಾರ್ ಇದೆ ಅಂತ ಕೇಳ್ಪಟ್ಟೆ. ಬನ್ನಿ ನೋಡ್ಕೊಂಬೋಣ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಪ್ರಕಾಶ್ ಅಂತೇಳಿ. ನಮ್ಮ ಸ್ನೇಹಿತರು ಮುತ್ತುರಾಜ್ ಅಂತ. ಹೌದಾ ಸರ್? ನಾವು ದಾದಾ ಅಭಿಮಾನಿಗಳು ಸರ್. ನನಗೆ ಇಲ್ಲಿ ಬರೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ವೀಕ್ಲಿ ಒಂದ್ಸಲ ಬಂದೇ ಬರ್ತೀನಿ ನಾನು. ನಾವು ಮೈಸೂರವರಾಗಿದ್ದು ನಮ್ಮ ಈ ದಾದಾ ಸ್ಮಾರಕ ನೋಡೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಓಕೆ, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಮುತ್ತುರಾಜ್ ಅಂದ್ಬಿಟ್ಟು ಮನೆ ಹತ್ರನೇ ಇರೋದು. ನಾವು ವಿಷ್ಣುವರ್ಧನ್ ಚಿಕ್ಕದಿಂದ ದೊಡ್ಡ ಅಭಿಮಾನಿ ನಾವು. ಅದರಿಂದ ಇಲ್ಲಿ ಬರೋಕ್ಕೆ ನಮಗೂ ತುಂಬಾ ಖುಷಿ ಆಗುತ್ತೆ. ಅವಾಗ ಬರೋ ಒಂಥರ ಮನ್ಸಿಗೆ ನೆಮ್ಮದಿ ಆಗುತ್ತೆ. ಇದು ಹೆಚ್ಚು ಕಮ್ಮಿ 4 ನಿಮಿಷ 5 ನಿಮಿಷ ಬರ್ತಾರೆ ಸರ್ ನಾವು. ಓಕೆ, ಅದೇ ತುಂಬಾ ಖುಷಿ ಆಗುತ್ತೆ ಸರ್. ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಿಲ್ಲ, ಸ್ವಲ್ಪ ಶಿಸ್ತನ್ನು ಮೇಂಟೈನ್ ಮಾಡ್ಬೇಕಿಲ್ಲಿ. ಓಕೆ ಸರ್, ನಮಸ್ಕಾರ. ಯಾವರು ಸರ್? ನಮ್ಮ ಚಂಪಣ್ಣ. ಹೌದಾ? ಬರ್ತಾ ಇರ್ತೀರ ಇಲ್ಲಿಗೆ? ಬರ್ತಡೇ ಎಲ್ಲ ಬರ್ತಾ ಇರ್ತೀರಾ? ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಉಳಿಸ್ಕೊಂಡು ಹೋಗ್ಬೇಕು. ಪ್ರತಿ ವರ್ಷ ಬರ್ತಾ ಇರ್ತೀವಿ, ನಾವು ಬರ್ತಾ ಇರ್ತೀವಿ.
ತುಂಬ ಚೆನ್ನಾಗಿದೆ. ಸೊ ವರ್ಷದಿಂದ ವರ್ಷಕ್ಕೆ ಏನಾದ್ರು ಡೆವಲಪ್ ಆದರೆ ಚೆನ್ನಾಗಿರುತ್ತೆ. ಹೌದು, ಏನೋ ಆಯ್ತಾರೆ ಇನ್ನ ನೋಡೋಕೆ ಚೆನ್ನಾಗಿ ಕಾಣುತ್ತೆ. ಹಾಂ, ನಮಗೂ ಏನಂದ್ರೆ ಮುಂದೆ ಹುಟ್ಟ ಮಕ್ಕಳಿಗೆ ಅವ್ರಿಗೆಲ್ಲ ತೋರಿಸ್ಬೋದು. ಗೊತ್ತಾಗುತ್ತೆ. ಈ ಥರ ಇಂಡಸ್ಟ್ರಿಲಿ ಈ ಥರ ಇದ್ರು ಅಪ್ಪಾಜಿ ಅಂತ ತುಂಬ ಬೆಳೆದ್ರು ಅಂತ ನಾವು ತೋರಿಸ್ಬೋದು, ಹೇಳ್ಕೊಬೋದು ಹೌದು, ಅಲ್ವಾ? ಥ್ಯಾಂಕ್ ಯು ಸರ್. ಓಕೆ ಸರ್. ಬನ್ನಿ ಈಗ ಆಡಿಟೋರಿಯಂಗೆ ಹೋಗೋಣ. ಇಲ್ಲಿ ಯಾವುದೇ ರೀತಿಯ ಫೀಸ್ ಏನಿಲ್ಲ, ಹಾಗೆ ಫ್ರೀಯಾಗಿ ಹೋಗಿ ಬರ್ಬೋದು. ಇಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಓಡಿಸಿದಂತಹ ಗಾಡಿ ಕೂಡ ಇಲ್ಲಿ ಇದೆ. ಹಾಗೂ ಇಲ್ಲಿ ಸಭಾಂಗಣಗಳು ಬಾಡಿಗೆ ಕೂಡ ಸಿಗುತ್ತೆ. ಆಸಕ್ತರು ಇಲ್ಲಿ ಬರ್ಬೋದು. ಫೋನ್ ನಂಬರ್ ಕೂಡ ಎಲ್ಲ ಹಾಕಿರ್ತೀನಿ, ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಹಾಗೂ ಸಭಾಂಗಣಗಳು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹಾಗೂ ಕನ್ನಡ ನಾಡು ನುಡಿಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದಂತಹ ಹಲವಾರು ಸಾಧಕರು ಇದ್ದಾರೆ. ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಜಾನಪದ, ನಾಟಕ, ರಂಗಭೂಮಿ, ವಿಜ್ಞಾನ, ಕ್ರೀಡೆ, ಸಮಾಜ ಸೇವಕರು ಹಾಗೂ ಇವರು ಮಾಡಿದಂತಹ ಸಾಧನೆಗಳು ಇಡೀ ದೇಶವೇ ಮೆಚ್ಚುವಂಥದ್ದು. ಹಾಗೂ ಇವರೆಲ್ಲರ ಸಾಧನೆಗಳನ್ನು ತಿಳಿದುಕೊಳ್ಳಲು ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ವಿವಿಧೋದ್ದೇಶ ಸಾಮೂಹಿಕ ಬೃಹತ್ ಸ್ಮಾರಕಗಳನ್ನು ನಿರ್ಮಾಣ ಮಾಡಿ ಪ್ರತಿ ಸಾಧಕರ ಒಂದೊಂದು ಗ್ಯಾಲರಿ ಫೋಟೋವನ್ನು ಮಾಡಿಸಿ ಹಾಕಿದ್ರೆ ಆ ಜಿಲ್ಲೆಯ ಜನರಿಗೆ ಆ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಸಾಧಿಸಿದಂತಹ ಸಾಧಕರ ಬಗ್ಗೆ ಸುಲಭವಾಗಿ ತಿಳ್ಕೊಬೋದಾಗಿರುತ್ತೆ. ಗ್ರಂಥಾಲಯ, ಸಭಾಂಗಣ ಮುಂತಾದವುಗಳನ್ನು ನಿರ್ಮಾಣ ಮಾಡೋದರಿಂದ ಸರ್ಕಾರಕ್ಕೆ ಆರ್ಥಿಕ ಲಾಭ ಕೂಡ ಆಗುತ್ತೆ. ಮುಂದೆ ಇಂತಹ ಸಾಮೂಹಿಕ ಬೃಹತ್ ಸ್ಮಾರಕಗಳಿಂದ ಆ ಸ್ಥಳಗಳು ಪ್ರೇಕ್ಷಣೀಯ ಸ್ಥಳಗಳಾಗುತ್ತೆ. ಇದರಿಂದ ಟೂರಿಸಂ ಇಂಪ್ರೂವ್ ಆಗುತ್ತೆ. ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲಿ ಲಯನ್ಸ್ ಬ್ಲಡ್ ಬ್ಯಾಂಕ್ ಅವರು ಕೂಡ ಬಂದಿದ್ದಾರೆ. ಎಲ್ಲರ ಹತ್ರ ಬ್ಲಡ್ ಡೊನೇಟ್ ತಗೊತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ರವಿಕುಮಾರ್ ಅಂತ, ಮೈಸೂರಿನವರೇ? ನಾವು ಮೈಸೂರಿಂದ ಬಂದಿರೋದು, ಕುವೆಂಪು ನಗರದಿಂದ. ಹಾಂ, ಸ್ಮಾರಕ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಆದರೆ ಇನ್ನೂ ಅತ್ಯುತ್ತಮವಾಗಿ ಸರ್ಕಾರದವರು ಇನ್ನೂ ಮಾಡ್ಬೋದಿತ್ತು ಅನ್ನಿಸ್ತು ನನಗೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ. ಆದರೆ ಏನಪ್ಪ ಅಂತಂದರೆ ಈಗ ಅಭಿವೃದ್ಧಿ ಆಗ್ತಾ ಇದೆ, ಜನಕ್ಕೆ ಎಲ್ಲ ಗೊತ್ತಾಗ್ತಾ ಇದೆ. ಆಮೇಲೆ ನಮ್ಮ ಮೈಸೂರಿನವರಾದ ವಿಷ್ಣುವರ್ಧನ್ ಅವರು ತುಂಬಾ ಜನಗಳಿಗೆ ಒಳ್ಳೆ ಸಂದೇಶನ ಅವರ ಚಲನಚಿತ್ರಗಳ ಮುಖಾಂತರ ನೀಡ್ತಾ ಇದ್ರು. ಸೊ ಅವರಿಗೆ ಇನ್ನೂ ಹೆಚ್ಚಿನ ಗೌರವ ಸಲ್ಲಿಸಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಇನ್ನೂ ಹೆಚ್ಚು ಸರ್ಕಾರ ಇದ್ರ ಕಡೆ ಗಮನ ಹರಿಸಿ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂತ ನನ್ನ ವೈಯಕ್ತಿಕ. ಸರ್ ನಿಮ್ಮ ಹೆಸರು? ಮಾದೇವಯ್ಯ ಅಂತ, ಅಡ್ವೊಕೇಟು. ಹೇಳಿ ಸರ್ ಸ್ಮಾರಕದ ಬಗ್ಗೆ ಆಗಲಿ. ಸ್ಮಾರಕ ಏನೋ ಸರ್ಕಾರ ಭಾಳ ಒತ್ತಾಯದ ಮೇಲೆ ಮಾಡಿದ್ದಾರೆ. ಅದು ಮೈಸೂರಿನವರಾಗಿ ಮೈಸೂರಲ್ಲೇ ಮಾಡಿರೋದು ಉತ್ತಮ ಅಂತ ನನ್ನ ಅನಿಸಿಕೆ. ಆದರೆ ಇದನ್ನು ಇನ್ನೂ ಮುಖ್ಯ ರಸ್ತೆಗೆ ಲಿಂಕ್ ಕೊಟ್ಟು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು ಕರ್ನಾಟಕ ಸರ್ಕಾರ. ಯಾಕೆಂದರೆ ವಿಷ್ಣುವರ್ಧನು ಒಬ್ಬ ಉತ್ತಮವಾದಂಥ ನಟನಾಗಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿ ಅವರು ಅಮರರಾಗಿದ್ದರು. ಇವತ್ತಿಗೂ ಕರ್ನಾಟಕದಲ್ಲಿ ವಿಷ್ಣುವರ್ಧನ್ ಅಂತಂದರೆ ಅವರ ಒಂದು ಹೆಸರು ಅಮರವಾಗಿ ಉಳ್ಕೊಂಡಿದೆ. ಅವ್ರನ್ನ ಇನ್ನೂ ಉನ್ನತ ಸ್ಥಾನದಲ್ಲಿ ಜನ ನೋಡುವ ರೀತಿಯಲ್ಲಿ ಇದನ್ನು ಅಭಿವೃದ್ಧಿಗೊಳಿಸಿ ಇನ್ನೂ ಹೆಚ್ಚಿನ ಒಂದು ಜನ ಆಕರ್ಷಣೆಯ ಸ್ಥಳವನ್ನಾಗಿ ಮಾಡಿ, ಪ್ರವಾಸಿಗರು ಬಂದು ಹೋಗುವಂಥ ಸ್ಥಳವನ್ನಾಗಿ ಮಾಡಿ ಅಭಿವೃದ್ಧಿಗೊಳಿಸ್ಬೇಕಂತ ನಾನು ಆ ಕಡೆಯಿಂದ ಕೇಳ್ತೀನಿ. ನೋಡಿ ಸ್ನೇಹಿತರೆ, ಈ ದಿನ ಇವರು ತುರುವೇಕೆರೆಯಿಂದ ಬಂದ್ಬಿಟ್ಟು ಮಧು ಅವರು ಇವತ್ತು ರಕ್ತದಾನ ಮಾಡ್ತಿದ್ದಾರೆ. ರಕ್ತದಾನ ಅಂತಕ್ಕಂಥದ್ದು ಶ್ರೇಷ್ಠವಾದಂಥ ಕೆಲಸ. ರಕ್ತದಾನ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಮರುಜನ್ಮ ನೀಡುವಂತಹ ಒಂದು ಕೆಲಸವನ್ನು ಮಾಡೋದಕ್ಕೆ ಮಧು ಅವರು ಈ ಸಂದರ್ಭದಲ್ಲಿ ಸಾಹಸಿ ವಿಷ್ಣುವರ್ಧನ್ ಅವರ ಸ್ಮಾರಕದಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೆ ನಮ್ಮ ರಕ್ತನಿಧಿ ಕೇಂದ್ರ ಜೀವಧಾರ ಲಯನ್ಸ್ ಬ್ಲಡ್ ಬ್ಯಾಂಕ್ ಅವರ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು. ಯಾಕಂದರೆ ರಕ್ತದಾನ ಅಂತಕ್ಕಂಥದ್ದು ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ರಕ್ತದಾನ ಮಾಡೋದ್ರಿಂದ ಹೃದಯಾಘಾತ, ಬ್ರೈನ್ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಅಂತ ಏನಂತೀವೋ, ಆಮೇಲೆ ಬ್ರೈನ್ ಸ್ಟ್ರೋಕ್ ಅಂತ ಏನಂತೀವೋ, ಕ್ಯಾನ್ಸರ್ನಂತಹ ಏನು ಕ್ಯಾನ್ಸರ್ನಿಂದ 80% ನೀವು ದೂರ ಆಗ್ಬೋದು ರಕ್ತದಾನ ಮಾಡೋದ್ರಿಂದ. ಹಾಗಾಗಿ ನಿಯಮಿತವಾಗಿ ಪ್ರತಿ 3 ತಿಂಗಳಿಗೊಮ್ಮೆ 18ರಿಂದ 65 ವರ್ಷ ಒಳಗಿನ ಪ್ರತಿಯೊಬ್ಬರು ರಕ್ತದಾನ ಮಾಡಿ ಜೀವವನ್ನು ಉಳಿಸಬಹುದು. ರಕ್ತದಾನ ಮಾಡಲು ದೇಹದಲ್ಲಿ 12.6 ಹಿಮೋಗ್ಲೋಬಿನ್ ಅಂಶ ಇರಬೇಕು. ಪ್ರಸ್ತುತ ಮೈಸೂರಿನಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಭವನಕ್ಕೆ ಮೈಸೂರಿನಲ್ಲೇ ಹುಟ್ಟಿ ಬೆಳೆದಂತಹ ಇನ್ನುಳಿದ ಹಲವಾರು ಸಾಧಕರ ಒಂದೊಂದು ಫೋಟೋ ಫ್ರೇಮನ್ನು ಆಡ್ ಮಾಡೋದ್ರಿಂದ ಈ ಸ್ಥಳ ತುಂಬ ಹೆಚ್ಚು ಪ್ರಸಿದ್ಧಿಯಾಗುತ್ತೆ, ಪ್ರೇಕ್ಷಣೀಯ ಸ್ಥಳವಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಇವತ್ತಿನ ಯುವ ಜನತೆಯಲ್ಲಿ ಈ ರೀತಿಯ ಸ್ಮಾರಕ ಭವನಗಳನ್ನು ನಿರ್ಮಾಣ ಮಾಡಿ ತೋರಿಸೋದ್ರಿಂದ ಅವ್ರಿಗೂ ಕೂಡ ಕನ್ನಡ ನಾಡು ನುಡಿಯ ಬಗ್ಗೆ ಹೆಚ್ಚು ಗೌರವ ಬರುತ್ತೆ.
ಹಾಗೂ ಜನಸಾಮಾನ್ಯರ ಬಗ್ಗೆ ನಾವು ಕೂಡ ಯೋಚನೆ ಮಾಡಿ ಮಧ್ಯಮ ವರ್ಗದ ಜನರು ಕೂಡ ಅಲ್ಲಿ ಬರ್ತಾ ಇರ್ತಾರೆ. ಅವ್ರನ್ನ ಗಮನದಲ್ಲಿಟ್ಕೊಂಡು ಆ ಸ್ಮಾರಕ ಭವನಗಳಲ್ಲಿ ಗ್ರಂಥಾಲಯ, ಇಂಡೋರ್ ಗೇಮ್ಸನ್ನೆಲ್ಲ ಆ್ಯಡ್ ಮಾಡಿದ್ರೆ ಒಂದು ಫ್ಯಾಮಿಲಿ ಎಂಟ್ರಿ ಆದಾಗ ಅಲ್ಲಿ ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಬೇಕು ಅಂತ ದಯವಿಟ್ಟು ಅದನ್ನು ಗಮನದಲ್ಲಿಟ್ಕೊಂಡು ಸ್ಮಾರಕ ಭವನಗಳನ್ನು ನಿರ್ಮಾಣ ಮಾಡಿ. ಹಾಗೂ ಈ ಸ್ಮಾರಕ ಭವನ ನಿರ್ಮಾಣ ಮಾಡಿದಂತಹ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದುವೇ ನನ್ನ ಆಶಯ. ನಾನು ಭಾರತೀಯ. ಹಾಗೆ ಹೊರ ರಾಜ್ಯಗಳಿಂದ, ಹೊರ ದೇಶಗಳಿಂದ ಕರ್ನಾಟಕಕ್ಕೆ ಕೆಲಸಕ್ಕೆ ಅಂತ ಬಂದು ಇಲ್ಲೇ ಉಂಡು ತಿಂದು ಕರ್ನಾಟಕದ ಬಗ್ಗೆ ಸ್ವಲ್ಪನೂ ಗೌರವ ಇಲ್ಲದೆ ಕನ್ನಡ ಬರಲ್ಲ ಅಂತ ಕನ್ನಡದಲ್ಲೇ ಹೇಳುವಂತಹ ನಾಲಾಯಕ ಜನಗಳಿಗೆ ಈ ರೀತಿಯ ಸ್ಮಾರಕ ಭವನಗಳು ಉತ್ತರ ಕೊಡಬೇಕಾಗಿದೆ. ಪ್ರಸ್ತುತ ಈಗ ಕಾಂಗ್ರೆಸ್ ಸರ್ಕಾರವು ಅಧಿಕಾರದಲ್ಲಿದೆ. ಅವರು ಕೂಡ ಇದೊಂದು ಸುವರ್ಣ ಅವಕಾಶವನ್ನು ದಯವಿಟ್ಟು ಬಳಸ್ಕೊಳ್ಳಿ. ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ವಿವಿಧ ಉದ್ದೇಶ ಸಾಮೂಹಿಕ ಬೃಹತ್ ಸ್ಮಾರಕಗಳನ್ನು ಮಾಡಿ ಒಂದು ಮಾಹಿತಿನ ಕೊಡೋದ್ರಿಂದ ಮಾಹಿತಿ ಕೊಟ್ಟಾಗೂ ಆಗುತ್ತೆ. ಹಾಗೂ ಅಲ್ಲಿ ಸಭಾಂಗಣಗಳಿಂದ ಬಾಡಿ ಕೂಡ ಸಿಗುತ್ತೆ. ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಒಂದು ಪ್ರೇಕ್ಷಣೀಯ ಸ್ಥಳ ಆಗುತ್ತೆ. ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಪ್ರವಾಸೋದ್ಯಮ ಇಂಪ್ರೂವ್ ಮಾಡೋಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಲಹೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.